ಪ್ರವಾಸಿಗರ ಸ್ವರ್ಗ ಅಂತ ಕರೆಯುವ ಈ ಸ್ಥಳದಲ್ಲಿ ಈಗ ಅಕ್ರಮಗಳೇ ಸದ್ದು ಮಾಡ್ತಾ ಇವೆ. ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯ ನೀಡೋ ಉದ್ದೇಶದ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳು ನಿಯಮ ಬಾಹಿರವಾಗಿವೆ. ಅನಧಿಕೃತವಾಗಿ ನಿಯಮ ಬಾಹಿರವಾಗಿರುವ ರೆಸಾರ್ಟ್ಗಳ ವಿರುದ್ಧ ಈಗ ಜಿಲ್ಲಾಡಳಿತ ಮತ್ತೆ ಕ್ರಮಕ್ಕೆ ಮುಂದಾಗಿದೆ. ಅಕ್ರಮಗಳ ಸದ್ದು ಪಡಿದೆಬ್ಬಿಸಿದ ನ್ಯೂಸ್ 18 ವರದಿ. ಅಧಿಕಾರಿಗಳ ದಾಳಿ, ಅನಧಿಕೃತ ರೆಸಾರ್ಟ್ಗಳಿಗೆ ಬೀಗ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಭಾಗವು ರಾಮಾಯಣದ ಕಿಷ್ಕಿಂಧ ಪ್ರದೇಶ ಎಂಬ ಖ್ಯಾತಿಯನ್ನು ಹೊಂದಿದೆ. ಹನುಮನ ಜನ್ಮಸ್ಥಳ ಅಂಜನಾದ್ರಿಯೂ ಇಲ್ಲಿದೆ. ಸುತ್ತಲೂ ಗುಡ್ಡ, ಜುಳುಜುಳು ಹರಿಯುವ ತುಂಗಭದ್ರಾ ಎಡದಂಡೆ ನಾಲೆಯಿಂದ ಭತ್ತ, ಬಾಳೆ ಬೆಳೆಯುತ್ತಿರುವ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. ವಿಶ್ವವಿಖ್ಯಾತ ಹಂಪಿಗೆ ಬರುವ ಪ್ರವಾಸಿಗರು ವಾಸ್ತವ್ಯ ಹೂಡೋದು ಆನೆಗೊಂದಿ ಭಾಗದಲ್ಲಿ. ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಇಲ್ಲಿ ರೆಸಾರ್ಟ್ಗಳಿವೆ. ಆದರೆ ಈ ರೆಸಾರ್ಟ್ಗಳು ನಿಯಮ ಬಾಹಿರವಾಗಿದೆ ಎಂದು ಜಿಲ್ಲಾಡಳಿತ ಹೇಳ್ತಾ ಇದೆ. ಈ ಕೃಷಿ ಭೂಮಿಯಲ್ಲಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳನ್ನು ನಿರ್ಮಿಸಿದ್ದಾರೆ. ಗಂಗಾವತಿ ತಾಲೂಕಿನಲ್ಲಿ 59, ಕೊಪ್ಪಳ ತಾಲೂಕಿನಲ್ಲಿ 47 ರೆಸಾರ್ಟ್ಗಳಿವೆ. ಈ ರೆಸಾರ್ಟ್ಗಳು ಭೂ ಪರಿವರ್ತನೆ ಮಾಡಿಕೊಂಡಿಲ್ಲ, ಸರಿಯಾದ ದಾಖಲೆಗಳು ಇಲ್ಲ ಎಂಬ ಕಾರಣಕ್ಕೆ ಈಗ ಜಿಲ್ಲಾಡಳಿತ ರೆಸಾರ್ಟ್ಗಳ ಮೇಲೆ ದಾಳಿ ಮಾಡಿ ಅಕ್ರಮವಾಗಿ ನಿರ್ಮಿಸಿದ ರೆಸಾರ್ಟ್ಗಳಿಗೆ ನೋಟಿಸ್ ನೀಡಿ ತೆರವುಗೊಳಿಸಲಾಗುತ್ತಿದೆ. ಕೆಲವು ರೆಸಾರ್ಟ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಇರುವ ಹಿನ್ನೆಲೆಯಲ್ಲಿ ಕಂದಾಯ, ಪೊಲೀಸ್, ಅರಣ್ಯ ಇಲಾಖೆ ಪರಿಶೀಲನೆ ಮಾಡಿ ರೆಸಾರ್ಟ್ಗಳಿಗೆ ವಿದ್ಯುತ್ ಕಡಿತ ಮಾಡಿ ಬೀಗ ಹಾಕಲಾಗಿದೆ. ಕೆಲವೊಂದೆಲ್ಲ ಭೂ ಪರಿವರ್ತನೆ ಮಾಡ್ಕೊಂಡಿಲ್ಲ, ಲೇಔಟ್ ಅಪ್ರೂವಲ್ ಇಲ್ಲ, ಬೇರೆ ಬೇರೆ ರೀತಿ ವೈಲೇಷನ್ಸ್ ಕಂಡು ಬಂದಿದೆ. ಮತ್ತು ಇತ್ತೀಚೆಗೆ ಕೆಲವರು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪಾರ್ಟಿ ಗಿಟಿ ಆರ್ಗನೈಸ್ ಮಾಡಿದ್ರು. ಅಂಥವೆಲ್ಲವನ್ನು FIR ಮಾಡತಕ್ಕಂಥದ್ದು, ಟ್ರೇಡ್ ಲೈಸೆನ್ಸ್ ರದ್ದು ಮಾಡೋದು ಮತ್ತು ಅವುಗಳನ್ನ ಸೀಸ್ ಮಾಡೋ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತು ಜೆಸ್ಕಾಮ್ ಇಂದ ಡಿಸ್ಕನೆಕ್ಟ್ ಕೂಡ ಮಾಡಿಸಿದ್ದೇವೆ. ಉಳಿದವ್ರದ್ದು ಕೂಡ ನಾವು ಡ್ರೈವ್ ತೊಗೊಂಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಕೆಲವೊಂದು ಈಗಾಗಲೇ ಡಿಸ್ಕನೆಕ್ಟ್ ಎಲ್ಲ ಮಾಡಿದ್ದಾರೆ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು, ಕೆಲವೊಂದು ಸೀಸ್ ಆಗಿದ್ದಾವೆ. ಫೆಬ್ರವರಿ 16ರಂದು ಹಂಪಿ ಕೆಫೆಯಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಇಸ್ರೇಲ್ ಮಹಿಳೆ ಹಾಗೂ ಹೋಟೆಲ್ ಮಾಲೀಕಳ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಹಂಪಿ ಕೆಫೆ ಲೈಸೆನ್ಸ್ ರದ್ದು ಮಾಡಲಾಗಿದೆ. ರೆಸಾರ್ಟ್ಗಳ ಮೇಲೆ ನಿಗಾ ವಹಿಸೋಕೆ ಜಿಲ್ಲಾಡಳಿತ ವಿಶೇಷ ತಂಡ ರಚಿಸಿದೆ. ಪ್ರತಿ ರೆಸಾರ್ಟ್ನಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ, 4-5 ರೆಸಾರ್ಟ್ಗಳಿಗೆ ಪೆಟ್ರೋಲಿಂಗ್ ಟೀಮ್ ಮಾಡಲಾಗಿದೆ. ಹಂಪಿ ಕೆಫೆ ಅಂತ ಹೇಳಿದ್ರ ಮೇಲೆ ಅಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದ್ಮೇಲೆ ಅವರಿಗೆ ಓನರ್ ಮೇಲೆ ನಾವು FIR ದಾಖಲಿಸಿ ಅದು ನಾವು ಪರ್ಮಿಷನ್ ಕ್ಯಾನ್ಸಲೇಷನ್ಗೆ ಅವ್ರಿಗೂ DC ಅವ್ರಿಗೂ ಕೂಡ ಆಲ್ರೆಡಿ ಬರ್ತಿದ್ದೀವಿ. ಅದು ಅಲ್ಲದೆ ನಾವು ಪೆಟ್ರೋಲಿಂಗ್ ಟೀಮ್ಸ್ಗಳು ಮುಂಚೆಯಿಂದ ಇತ್ತು. ಈ ಎಲ್ಲ ರೆಸಾರ್ಟ್ಗಳಲ್ಲಿ ನಾವು ಒಂದೊಂದು ಸಿಬ್ಬಂದಿಗಳು ಹಾಕಿದ್ದೀವಿ. ಈಗ ಕೊಪ್ಪಳ ಜಿಲ್ಲೆಯ ಹಲವೆಡೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ. ಹೀಗಾಗಿ ಅಕ್ರಮ ರೆಸಾರ್ಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.